ನಿನ್ನೆ ತಡರಾತ್ರಿವರೆಗೂ ನಡೆದ ಬೆಂಗಳೂರಿನ ಹೊರವಲಯದಲ್ಲಿ ಆದಂತಹ ರೇವ್ ಪಾರ್ಟಿ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಈ ರೇವ್ ಪಾರ್ಟಿಯಲ್ಲಿ ಬಹುತೇಕ ಇದ್ದವರು ಹೊರ ರಾಜ್ಯದವರು ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತೆಲಂಗಾಣ, ಆಂಧ್ರ, ಪಾಂಡಿಚೇರಿಯ ಮೂಲದವರು. ಆದ್ರೆ ಯಾರೊಬ್ಬರು ಕೂಡ ಬೆಂಗಳೂರಿನವರು ಇಲ್ಲ. ಇನ್ನು ಪಾರ್ಟಿಯಲ್ಲಿ 101 ಮಂದಿ ಭಾಗಿಯಾಗಿದ್ರು. ವಾಸು ಬರ್ತ್ಡೇ ಪಾರ್ಟಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ನು ಪಾರ್ಟಿಯಲ್ಲಿ 71 ಜನ ಯುವಕರು, 30 ಮಂದಿ ಯುವತಿಯರು ಭಾಗಿಯಾಗಿದ್ರು. ಒಟ್ಟಾರೆ 101 ಜನರು ಭಾಗಿಯಾಗಿದ್ರು. ಆದ್ರೆ ಪಾರ್ಟಿಯಲ್ಲಿದ್ದವರೆಲ್ಲರೂ ಕೂಡ ಹೊರ ರಾಜ್ಯದವರು, ಬೆಂಗಳೂರಿನವರು ಯಾರೂ ಇಲ್ಲ. ಇನ್ನು ಇದರ ಜೊತೆಯಲ್ಲಿ ತೆಲುಗು ಸಿನಿಮಾ ರಂಗದ ನಟಿ ಹೇಮಾ ಅವರು ಕೂಡ ಭಾಗಿಯಾಗಿದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ತೆಲುಗು ಸಿನಿಮಾ ರಂಗದ ನಟಿ ಹೇಮಾ ಅವರು ನಾನು ಹೈದರಾಬಾದ್ ನಲ್ಲೇ ಇದ್ದೆ, ಈ ಒಂದು ಪಾರ್ಟಿಯಲ್ಲಿ ನಾನು ಭಾಗಿ ಆಗಿಲ್ಲ ಅನ್ನುವಂತ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರು. ಆದ್ರೆ ಅನೇಕ ಅನುಮಾನಗಳು ಕೂಡ ಶುರುವಾಗಿತ್ತು. ಯಾಕಂತಂದ್ರೆ ಅವರು ಅದೇ ಒಂದು ಫಾರ್ಮ್ ಹೌಸ್ ನಲ್ಲೇ ಇದ್ದು ವಿಡಿಯೋವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ರೇವ್ ಪಾರ್ಟಿಯ ಪ್ರಕರಣ ಇದೀಗ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅಂದ್ರೆ ಈ ಪಾರ್ಟಿಯಲ್ಲಿ 101 ಮಂದಿ ಭಾಗಿಯಾಗಿದ್ರು. ಅದರಲ್ಲಿ 71 ಮಂದಿ ಯುವಕರು, 30 ಮಂದಿ ಯುವತಿಯರು ಭಾಗಿದ್ರು. ಏನೋ ತಡರಾತ್ರಿವರೆಗೂ ಆಗ್ತಿದ್ದಂತಹ ಪಾರ್ಟಿಯಲ್ಲಿ ಯಾವಾಗ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಆಗ ಅಲ್ಲಿದ್ದವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿ ಹೊರ ಬಂದಿದ್ದಾರೆ. ಹಾಗಾದ್ರೆ ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಸ್ಕ್ ಅನ್ನ ಧರಿಸಿ ಪಾರ್ಟಿಯಿಂದ ಹೊರಬರಬೇಕು? ಹಾಗಾದ್ರೆ ರೇವ್ ಪಾರ್ಟಿಯಲ್ಲಿ ಆಗ್ತಿದ್ದೇನು? ನಶೆಯ ಪಾರ್ಟಿ ಜೋರಾಗಿತ್ತ? ಹಾಗಾದ್ರೆ ಯಾರ್ಯಾರು ಭಾಗಿಯಾಗಿದ್ರು? ಈಗಾಗಲೇ ತೆಲುಗು ಸಿನಿಮಾ ರಂಗದ ನಟಿ ಹೇಮಾ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.